ಸುದ್ದಿಗೆ ಸ್ವಾಗತ. ನಾನು ಮೇಘನಾ ಕೃಷ್ಣ. ಮೊದಲಿಗೆ ಹೆಡ್ಲೈನ್ಸ್. ಚಿಕ್ಕಮಗಳೂರಿನಲ್ಲಿ ದಿಢೀರ್ ಹವಾಮಾನ ಬದಲಾವಣೆ, ಗುಡುಗು ಸಹಿತ ಭಾರೀ ಗಾಳಿ ಮಳೆ, ಧರೆಗುರುಳಿದ ದೈತ್ಯಾಕಾರದ ಮರಗಳು. ಮತಗಜಗಳ ಕಾದಾಟಕ್ಕೆ ಸಿದ್ಧವಾದ ಚಿನ್ನಸ್ವಾಮಿ ಮೈದಾನ. ಬೆಂಗಳೂರಿನಲ್ಲಿ ಇಂದು ರನ್ ಮಳೆ ಸಾಧ್ಯತೆ. ಐಪಿಎಲ್ ಓಪನಿಂಗ್ ಪಂದ್ಯದಲ್ಲೇ ಬಲಿಷ್ಠ ತಂಡಗಳ ಕಾದಾಟ. ಮಾರ್ಚ್ 30ರಂದು ಶಿವಮೊಗ್ಗದಲ್ಲಿ ಮಾಂಸ ಮಾರಾಟ ನಿಷೇಧ. ಮಹಾವೀರ ಜಯಂತಿ ಪ್ರಯುಕ್ತ ಮಾಂಸ ಮಾರಾಟ ಬಂದ್. ನಿಯಮ ಮೀರಿದ್ರೆ ಕಠಿಣ ಕ್ರಮ ಎಂದ ಪಾಲಿಕೆ ಆಯುಕ್ತ. ಚಿಕ್ಕಮಗಳೂರಿನಲ್ಲಿ ದಿಢೀರ್ ಹವಾಮಾನ ಬದಲಾವಣೆ. ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ, ಬನ್ನಿ ನೋಡೋಣ. ಕಾಫಿನಾಡಿನ ಮಲೆನಾಡು ಭಾಗದಲ್ಲಿ ಹವಾಮಾನ ದಿಢೀರ್ ಬದಲಾಗಿದ್ದು, ಬಿರುಗಾಳಿ ಸಹಿತ ಭಾರೀ ಮಳೆ ಸುರಿಯುತ್ತಿದೆ. ಚಿಕ್ಕಮಗಳೂರು ನಗರ ಸೇರಿದಂತೆ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಧಾರಾಕಾರ ಮಳೆಯಾಗ್ತಿದ್ದು, ಜನಜೀವನ ಅಸ್ತವ್ಯಸ್ತಗೊಂಡಿದೆ. ನಗರಾದ್ಯಂತ ಬಿರುಗಾಳಿಯೊಂದಿಗೆ ಮಳೆ ಸುರಿಯುತ್ತಿದ್ದು, ತಾಲೂಕಿನ ಗ್ರಾಮೀಣ ಭಾಗಗಳಲ್ಲೂ ಮಳೆಯ ಆರ್ಭಟ ಜೋರಾಗಿದೆ. ಆಲ್ದೂರು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಧಾರಾಕಾರ ಮಳೆಯಾಗ್ತಿದ್ದು, ಕಾಫಿ ತೋಟಗಳಿಗೆ ಇದು ಆಸರೆಯಾದರೂ ಬಿರುಗಾಳಿಯ ಭೀತಿ ಆವರಿಸಿದೆ. ಮೂಡುಗೆರೆಯಲ್ಲಿ ಮಳೆಯ ಅಬ್ಬರ ತೀವ್ರವಾಗಿದ್ದು, ರಸ್ತೆಗಳು ನದಿಗಳಂತಾಗಿವೆ. ಚರಂಡಿಗಳು ತುಂಬಿ ಹರಿಯುತ್ತಿದ್ದು, ವಾಹನ ಸವಾರರು ಸಂಚರಿಸಲು ಪರದಾಡುವಂತಾಗಿದೆ. ಧಾರಾಕಾರ ಮಳೆಯಿಂದಾಗಿ ರಸ್ತೆಗಳಲ್ಲಿ ಮಳೆ ನೀರು ಹರಿಯುತ್ತಿದ್ದು, ಮಾರುಕಟ್ಟೆಗೆ ಬಂದಿದ್ದ ಸಾರ್ವಜನಿಕರು ಮತ್ತು ವಾಹನ ಸವಾರರು ಹೈರಾಣರಾಗಿದ್ದಾರೆ. ಮಲೆನಾಡು ಭಾಗದ ಹಲವೆಡೆ ಮರಗಳು ಉರುಳುವ ಭೀತಿ ಎದುರಾಗಿದ್ದು, ಜನರಲ್ಲಿ ಆತಂಕ ಮನೆ ಮಾಡಿದೆ. ಮಳೆಗಾಲದಲ್ಲಿ ಇದು ಹೋಯ್ತು. ಅಡ್ಡು ಮಳೆ ನಮಗೊಂದು ಹನಿ ಬರಕ್ಕಲ್ಲ. ಇಲ್ಲ ಅತ್ಲಾಗೂ ಇಲ್ಲ ಅಂತ, ಅತ್ಲಾಗೂ ಇಲ್ಲ ಟೌನ್ ಬಿಟ್ರೆ. ಇಲ್ಲಿ ಎಂತ ಸುರಿಯುತ್ತೆ ಮರ. ಸುಮ್ಮನೆ ಹಳ್ಳಿ ಕಾಡಿಗಾರ ಬಂದ್ರೆ ಒಂದಷ್ಟು ನೀರು ಹೊಡೆಯೋರಿಗಾರ ಬ್ಯಾಕಿಂಗ್ ನೀರು ಹೊಡೆಯಂಗಿಲ್ದಿದ್ರೆ ಏನ್ ಮಾಡ್ಬೇಕು? ಬಾಗಲಕೋಟೆ ನಗರದ ಜಿಲ್ಲಾಸ್ಪತ್ರೆಗೆ ಗರ್ಭಿಣಿಯನ್ನ ಕರೆದೊಯ್ಯುತ್ತಿದ್ದ ಆಂಬ್ಯುಲೆನ್ಸ್ ಮತ್ತು ಇನೋವಾ ಕಾರಿನ ನಡುವೆ ಭೀಕರ ಡಿಕ್ಕಿ ಸಂಭವಿಸಿ ಆಂಬ್ಯುಲೆನ್ಸ್ ರಸ್ತೆಯಲ್ಲೇ ಪಲ್ಟಿಯಾದ ಘಟನೆ ಬಾಗಲಕೋಟೆಯ ಬಸ್ ನಿಲ್ದಾಣದ ಸರ್ಕಲ್ ಬಳಿ ನಡೆದಿದೆ. ಜಿಲ್ಲಾಸ್ಪತ್ರೆಯ ಕಡೆಗೆ ವೇಗವಾಗಿ ಹೊರಟಿದ್ದ ಆಂಬ್ಯುಲೆನ್ಸ್ ಮತ್ತು ಕಾಳಿದಾಸ ವೃತ್ತದ ಕಡೆಗೆ ಚಲಿಸುತ್ತಿದ್ದ ಇನೋವಾ ಕಾರಿನ ನಡುವೆ ಈ ಅಪಘಾತ ಸಂಭವಿಸಿದೆ. ಡಿಕ್ಕಿಯ ರಭಸಕ್ಕೆ ಆಂಬ್ಯುಲೆನ್ಸ್ ವಾಹನವು ರಸ್ತೆಯ ಮಧ್ಯದಲ್ಲೇ ಪಲ್ಟಿಯಾಗಿದೆ. ಈ ದೃಶ್ಯವು ಹತ್ತಿರದ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅಪಘಾತ ಸಂಭವಿಸುತ್ತಿದ್ದಂತೆಯೇ ಸ್ಥಳದಲ್ಲಿದ್ದ ಸ್ಥಳೀಯ ಯುವಕರು ತಕ್ಷಣವೇ ಕಾರ್ಯಪ್ರವೃತ್ತರಾಗಿದ್ದಾರೆ. ಪಲ್ಟಿಯಾದ ಆಂಬ್ಯುಲೆನ್ಸ್ನಲ್ಲಿದ್ದ ಗರ್ಭಿಣಿ ಮಹಿಳೆಯನ್ನ ಅತ್ಯಂತ ಜಾಗರೂಕತೆಯಿಂದ ಹೊರತೆಗೆದು ರಕ್ಷಿಸಿದ್ದಾರೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ವಾಹನದಲ್ಲಿದ್ದ ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು, ಅಪಘಾತದ ತೀವ್ರತೆಗೆ ಎಲ್ಲರೂ ಗಾಬರಿಗೊಂಡಿದ್ದರು. ಘಟನಾ ಸ್ಥಳಕ್ಕೆ ಬಾಗಲಕೋಟೆ ಸಂಚಾರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ.
ನವನಗರ ಟ್ರಾಫಿಕ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು ಸಿಸಿಟಿವಿ ದೃಶ್ಯಾವಳಿಗಳು ಆಧರಿಸಿ ಮುಂದಿನ ತನಿಖೆ ಕೈಗೊಳ್ಳಲಾಗಿದೆ. ಶಿರಾ ತಾಲೂಕಿನ ಸಾಕ್ಷಿಹಳ್ಳಿಯಲ್ಲಿ ಕುಂಬಾರಹಳ್ಳಿ ಶ್ರೀ ಶಕ್ತಿ ಸಂಘದ ಮಹಿಳೆಯರು ಅಕ್ರಮ ಮದ್ಯ ಮಾರಾಟಕ್ಕೆ ಪ್ರತಿಭಟನೆ ನಡೆಸಿದ್ದಾರೆ. ಬೆಳಗ್ಗೆ 6 ಗಂಟೆಗೆ ಚಿಲ್ಲರೆ ಅಂಗಡಿಗಳಿಗೆ ಮದ್ಯ ಸರಬರಾಜು ಮಾಡುತ್ತಿರುವ ಮದ್ಯದ ಅಂಗಡಿಯನ್ನ ಮಹಿಳೆಯರು ಮುತ್ತಿಗೆ ಹಾಕಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಂಘದ ಮಹಿಳೆಯರು ಅಕ್ರಮ ಮಾರಾಟ ನಿಲ್ಲಿಸದಿದ್ದರೆ ಅಂಗಡಿಗೆ ಬೀಗ ಹಾಕುವ ಮತ್ತು ಉಗ್ರ ಹೋರಾಟ ನಡೆಸುವ ಎಚ್ಚರಿಕೆ ನೀಡಿದ್ದಾರೆ. ನೀವು ಊರೊಳಗೆ ಇಟ್ಕೊಳ್ರಿ. 11 ಗಂಟೆಗೆ ನಾವು ಓಪನ್ ಮಾಡೋದು. ನಂದು 11 ಗಂಟೆ ಕರೆಕ್ಟಾಗಿ ನಾವು ಓಪನ್ ಮಾಡೋದು. 10 11 ಗಂಟೆ ಟೈಮಿಂಗ್. ನೈಟು 9ರಿಂದ 9:30 ನಾವು ಕ್ಲೋಸ್ ಮಾಡ್ಕೊಳ್ತೀವಿ. ಸರಿನಾ? ಈಗ ಇಷ್ಟ ದಿನ ನೀವು ಹೇಳ್ದಂಗೆ ತಗೊಂಡೋಗೋರು ಇದು ಮಾಡ್ಕೊಂಡೋಗ್ರಿ ಅಂತ ಹೇಳ್ತಿದ್ರು. ನೆಕ್ಸ್ಟ್ ನಮ್ಮಿಂದ ನಮಗೆ ಫೋನ್ ಮಾಡಿದ್ರು, ಇಲ್ಲಿಂದ ಒಂದು ಪೀಸ್ನು ಹೊರಗಡೆ ಕಾಪು ಹೋಗ್ಬಾರ್ದು. ಒಬ್ರಿಗೆ ಇಷ್ಟು ಅಂತ ಐತೆ ಕಣ. ಲೇಬಲ್ ನಂಬರೇ ಸಿಗ್ತೈತೆ. ಇಲ್ಲೊಂದು ಮಾತಾಗಿ ನಮ್ಮ ಬುಕ್ ತೆಳಗೆ ಎಣ್ಣೆನೇ ಇಲ್ಲ. ಬುಕ್ ತೆಳಗೆ ಎಲ್ಲ ಕಡೆ ನಿಲ್ಸೋರು. ಇಲ್ಲ ಔಷಧಿಗೆ ಮಾಡ್ತಾ ನೀನು ಲೋಕಲ್ ಕೊಡಂಗಿಲ್ಲ. ಯಾವ ಕಾರಣಕ್ಕೂ ಕೊಡಲ್ಲ. ಪಿಸಿ ಕ್ಯಾಮೆರಾ ರೆಕಾರ್ಡ್ ಆಗುತ್ತೆ. ಇಲ್ಲೇ ರೆಕಾರ್ಡ್ ಇರುತ್ತೆ. ನೀವು ಬಂದು ಯಾವಾಗ ಫುಟೇಜ್ ಕೇಳ್ರಿ. ಇಲ್ಲಿಂದ ಕೊಟ್ಟಿರೋ ಸಿಕ್ಕಿ ನೀವೇನ್ ಗಿದ್ ಕೇಳ್ತೀರೋ ಅದಕ್ಕೆ ನಾನೇ ಪಿಸಿ ಕ್ಯಾಮೆರಾ ಆಫ್ ಮಾಡ ನೋಡಪ್ಪ. ಇನ್ನು ಲೋಕಲ್ ಕೊಡ್ಬೇಡ. 100% ಕೊಡಲ್ಲ. ರಿಪೀಟ್ ಆದ್ರೆ ಸರ್ ನೀವು ಕೂರ್ತು ಗಂಡ ಕಲಾಟ ಮಾಡ್ತಾರೆ. ಜಾಕೆಟ್ ಕಿತ್ತಾಯ್ತು ಬಂದ್ಬಿಡ್ಬೇಕು. ಅಲ್ಲ ನಿಂತ್ಕೊಂಡು ನೋಡ್ಬೇಕಾಯ್ತಿಲ್ಲ. ಅಂಗಡಿಗೂ ಹೇಳ್ಬೇಕು.
ಚಿನ್ನಸ್ವಾಮಿ ಮೈದಾನದಲ್ಲಿ ಮದಗಜಗಳ ಆಟ. ಈ ಕುರಿತ ಬಿಗ್ ಅಪ್ಡೇಟ್ ಬಂದಿದೆ, ಬನ್ನಿ ನೋಡೋಣ. ಒಂದೆಡೆ ಹಾಲಿ ಚಾಂಪಿಯನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಮತ್ತೊಂದೆಡೆ ಬಲಿಷ್ಠ ದಾಂಡಿಗರ ಸನ್ರೈಸರ್ಸ್ ಹೈದರಾಬಾದ್ ಎರಡು ಮದಗಜಗಳ ಕಾಳಗದೊಂದಿಗೆ ಐಪಿಎಲ್ ಸೀಸನ್ 19ಗೆ ಚಾಲನೆ ದೊರೆಯಲಿದೆ. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇಂದು ನಡೆಯಲಿರುವ ಐಪಿಎಲ್ನ ಉದ್ಘಾಟನಾ ಪಂದ್ಯದಲ್ಲಿ ಭರ್ಜರಿ ಪೈಪೋಟಿ ನಿರೀಕ್ಷಿಸಬಹುದು. ಇಂತಹದೊಂದು ನಿರೀಕ್ಷೆಗೆ ಕಾರಣ ಉಭಯ ತಂಡಗಳಲ್ಲಿರುವ ಸ್ಟಾರ್ ಆಟಗಾರರ ದಂಡು. ಏಕೆಂದರೆ ಆರ್ಸಿಬಿ ತಂಡದಲ್ಲಿ ಸ್ಟಾರ್ ಬ್ಯಾಟರ್ಗಳಿದ್ದರೆ ಎಸ್ಆರ್ಎಚ್ ತಂಡದಲ್ಲಿ ಹೊಡಿಬಡಿ ದಾಂಡಿಗರ ದಂಡೇ ಕಾಣಿಸಿಕೊಂಡಿದೆ. ಹೀಗಾಗಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಇಂದು ರನ್ ಮಳೆಯನ್ನ ನಿರೀಕ್ಷಿಸಬಹುದು. ಬೆಂಗಳೂರು ಟೀಮ್ನಲ್ಲಿ ವಿರಾಟ್ ಕೊಹ್ಲಿ, ಫಿಲ್ ಸಾಲ್ಟ್, ರಜತ್ ಪಾಟಿದಾರ್, ಟಿಮ್ ಡೇವಿಡ್, ರೋಮಾರಿಯೋ ಶೆಫರ್ಡ್, ಜಿತೇಶ್ ಶರ್ಮಾ ಒಳಗೊಂಡ ಬಲಿಷ್ಠ ಬ್ಯಾಟಿಂಗ್ ಲೈನ್ ಅಪ್ ಇದೆ. ಇನ್ನು ಎಸ್ಆರ್ಎಚ್ನಲ್ಲಿ ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್, ಇಶಾನ್ ಕಿಶನ್, ಹೆನ್ರಿಕ್ ಕ್ಲಾಸನ್, ಲಿಯಾಮ್ ಲಿವಿಂಗ್ ಸ್ಟೋನ್ ಬ್ಯಾಟ್ ಬೀಸಲಿದ್ದಾರೆ. ಒಟ್ಟಾರೆ ಎರಡೂ ತಂಡದಲ್ಲೂ ಮಾರ್ಚ್ 30ರಂದು ಶಿವಮೊಗ್ಗದಲ್ಲಿ ಮಾಂಸ ನಿಷೇಧ. ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ, ಬನ್ನಿ ನೋಡೋಣ. ಶಿವಮೊಗ್ಗ ನಗರದಾದ್ಯಂತ ಮಾಂಸ ಮಾರಾಟವನ್ನು ನಿಷೇಧಿಸುವಂತೆ ಮಹಾನಗರ ಪಾಲಿಕೆ ಆಯುಕ್ತರು ಆದೇಶ ಹೊರಡಿಸಿದ್ದಾರೆ. ಮಾರ್ಚ್ 30ರಂದು ಮಹಾವೀರ ಜಯಂತಿ ಪ್ರಯುಕ್ತ ಮಾಂಸ ಮಾರಾಟವನ್ನು ನಿಷೇಧಿಸಿ ಪಾಲಿಕೆ ಆಯುಕ್ತ ಮಾಯಣ್ಣಗೌಡ ಆದೇಶ ಹೊರಡಿಸಿದ್ದಾರೆ. ಮಾರ್ಚ್ 30ರಂದು ಮಹಾವೀರ ಜಯಂತಿ ದಿನದ ಅಂಗವಾಗಿ ಈಗಾಗಲೇ ಪಾಲಿಕೆಯು ಮಾಂಸರಹಿತ ದಿನವೆಂದು ಘೋಷಿಸಿದೆ. ಇನ್ನು ಈ ದಿನದಂದು ಪ್ರಾಣಿ ಹಿಂಸೆಯನ್ನು ನಿಷೇಧಿಸಿರುವ ಪ್ರಯುಕ್ತ ಪ್ರಾಣಿ ವಧೆ ಹಾಗೂ ಮಾಂಸ ಮಾರಾಟವನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಹಾಗಾಗಿ ಮಾಂಸ ಮಾರಾಟಗಾರರು ಈ ದಿನದಂದು ಅಂಗಡಿ ಮುಂಗಟ್ಟು ಬಂದ್ ಮಾಡುವಂತೆ ವಿನಂತಿಸಲಾಗಿದೆ. ಒಂದು ವೇಳೆ ನಿಯಮವನ್ನು ಉಲ್ಲಂಘಿಸಿದರೆ ಅಂಥವರ ಮೇಲೆ ಕಾನೂನು ರೀತಿಯ ನಿಯಮಾನುಸಾರ ಕ್ರಮ ಜರುಗಿಸಲಾಗುವುದೆಂದು ಆಯುಕ್ತ ಮಾಯಣ್ಣಗೌಡ ತಿಳಿಸಿದ್ದಾರೆ.
ಹಬ್ಬಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಚಿನ್ನಸ್ವಾಮಿ ಮೈದಾನದಲ್ಲಿ ಐಪಿಎಲ್ ಉದ್ಘಾಟನಾ ಪಂದ್ಯ ನಡೆಯಲಿದೆ. ಸಕಲ ಭದ್ರತೆ ಕೂಡ ಕೈಗೊಳ್ಳಲಾಗಿದೆ. ಈ ಬಗ್ಗೆ ಬೆಂಗಳೂರು ಕಮಿಷನರ್ ಸೀಮಂತ್ ಕುಮಾರ್ ಪ್ರತಿಕ್ರಿಯಿಸಿದ್ದು, ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ 3 ಹಂತದ ಸೆಕ್ಯೂರಿಟಿ ಇರಲಿದೆ. ಆರ್ಎಎಫ್ ಮತ್ತು ಗರುಡ ಟೀಮ್ ಪಿಕಪ್ ಸ್ಕ್ವಾಡ್ ಇದೆ. ಭದ್ರತೆಗೆ 2500 ಪೊಲೀಸ್ ಸಿಬ್ಬಂದಿ ನಿಯೋಜಿಸಲಾಗಿದೆ. ಆಫ್ಲೈನ್ ಟಿಕೆಟ್ ಸಿಗುತ್ತೆ ಎಂದು ಯಾರೂ ಬರಬಾರದು. ಮೈದಾನ ಬಳಿ ರಸ್ತೆಗೆ ಬಂದು ನಿಲ್ಲುವವರಿಗೆ ಅವಕಾಶ ನೀಡಲ್ಲ. ಟಿಕೆಟ್ ಇಲ್ಲದಿದ್ದರೆ ಮನೆಯಲ್ಲೇ ಕುಳಿತು ಪಂದ್ಯವನ್ನು ನೋಡಿ ಎಂದು ಹೇಳಿದ್ದಾರೆ. ವೆಸ್ಟ್ ಝೋನ್ ಜಾಯಿಂಟ್ ಕಮಿಷನರ್ ಮತ್ತು ಸೆಂಟ್ರಲ್ ಡಿಸಿಪಿ ಅವರ ಅಂಡರ್ ಸೂಪರ್ವಿಷನ್ ಅಲ್ಲಿ ತುಂಬ ಚೆನ್ನಾಗಿ ಬಂದೋಬಸ್ತ್ ಸ್ಕೀಮ್ ಆಗಿದೆ ರೆಡಿ. ಜೊತೆಗೆ ಕಳೆದ ಸರಿ ಏನೋ ಸಮಸ್ಯೆ ಆಗಿತ್ತು, ಅದು ಅಂಥ ಸಮಸ್ಯೆ ಆಗಬಾರ್ದು. ಆ ನಿಟ್ಟಿನಲ್ಲಿ ನಾವು ತುಂಬ ವಿಶೇಷವಾಗಿ ಪ್ಲ್ಯಾನಿಂಗ್ ಮಾಡಿದ್ದೀವಿ. ಇದರಲ್ಲಿ ವಿಶೇಷವಾಗಿ ಹೋಲ್ಡಿಂಗ್ ಏರಿಯಾದು ಕಾನ್ಸೆಪ್ಟ್ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಅಂದರೆ ಜನ ರೋಡ್ ಮೇಲೆ ನಿಲ್ಲಬಾರ್ದು. ಅದು ನಾವು ನಿಮ್ಮ ಮುಖಾಂತರ ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಯಾರ ಹತ್ರ ಟಿಕೆಟ್ ಇದ್ದರೆ ಅವರೇ ಬರಬೇಕು. ಬಂದರೆ ಅವ್ರಿಗೆ ಒಳಗೆ ಜಾಗ ಇರ್ತದೆ. ಮತ್ತು ಈ ಏರಿಯಾದಲ್ಲಿ ಯಾವುದು ವೆಹಿಕಲ್ ಪಾರ್ಕಿಂಗ್ದು ಪರ್ಮಿಷನ್ ಇರಲ್ಲ. ಜನ ವಿದೌಟ್ ಟಿಕೆಟ್ ಇಲ್ಲಿ ನಿಲ್ಲಲಿಕ್ಕೆ ಬಿಡೋದಿಲ್ಲ. ಮೆಟ್ರೋ ಮ್ಯಾಕ್ಸಿಮಮ್ ಯೂಸ್ ಮಾಡಲಿ. ಜೊತೆಗೆ BMTC ಕೂಡ ಮಾಡಲಿ. 3 ಲೇಯರ್ ಸೆಕ್ಯೂರಿಟಿ ಇರ್ತದೆ. ಅದರಲ್ಲಿ ಔಟರ್ ರಿಂಗ್ ಲೇಯರಲ್ಲಿ ನಾವು ಆಂಟಿಸಬಾಟಸ್ ಚೆಕ್ ಕೂಡ ಮಾಡ್ತಾ ಇದ್ದೀವಿ. ಮತ್ತು ನಮ್ಮ ಪ್ಲಟೂನ್ಸ್ ಕೂಡ ಇದೆ. QRT ಅಂದರೆ ಕ್ವಿಕ್ ರಿಯಾಕ್ಷನ್ ಟೀಮ್ ಇದೆ, ಗರುಡ ಟೀಮ್ ಇದೆ, ಮತ್ತು ವಿಶೇಷವಾಗಿ ಪಿಕಪ್ ಸ್ಕ್ವಾಡ್ ಇದೆ. ಆ ಪಿಕಪ್ ಸ್ಕ್ವಾಡ್ ಅವರು ಎಂಟೈರ್ ಏರಿಯಾದಲ್ಲಿ ಯಾರು ಇಂಥ ಮಿಸ್ಟೇಕ್ ಮಾಡೋರು ಇದ್ದರೆ ಅಂಥವ್ರಿಗೆ ಪಿಕಪ್ ಮಾಡ್ತಾರೆ. ಮತ್ತು ಕೆಲಸ ಇಲ್ಲ ಅಂದರೆ ಸುಮ್ಮನೆ ಅಲ್ಲಿ ತಿರುಗಾಡೋದು, ಒಂದು ಕೂಗಾಡೋದು ಅಥವಾ ಏನೋ ಇದು ಕೇವಸ್ ಮಾಡೋದು, ಅಂಥವ್ರ ಬಗ್ಗೆ ನಾವು ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳ್ತೀವಿ. ಇಷ್ಟೆಲ್ಲ ಮಾಡಿ ನಾವು ಖಂಡಿತ ನಮ್ಮ 2,500 ಅಂದಾಜು ಟ್ರಾಫಿಕ್ ಸೇರಿ ಸಿಬ್ಬಂದಿ ಆಫೀಸರ್ಸ್ದು ಒಂದು ಬಂದೋಬಸ್ತ್ ಸ್ಕೀಮ್ ಇದೆ. ನಾಳೆ ನಾವು ಚೆನ್ನಾಗಿ ಇಲ್ಲಿ ಕ್ರಿಕೆಟ್ ಆಗಲಿ ಅಂತ ನಾವು ನಮ್ಮದು ಎಕ್ಸ್ಪೆಕ್ಟೇಷನ್ ಇದೆ. ಜನಕ್ಕೆ ಕೂಡ ಭಾಳ ದಿವಸದಿಂದ ಒಂದು ಕ್ರಿಕೆಟ್ ನೋಡಬೇಕು ಅಂತ ಆಸೆ ಇತ್ತು. ಆ ನಿಟ್ಟಿನಲ್ಲಿ ನಾವು ತಕ್ಕಂತೆ ನಾವು ಬಂದೋಬಸ್ತ್ ಮಾಡಿದ್ದೀವಿ. ಮತ್ತು ನಮ್ಮ ಬೆಂಗಳೂರು ಸಿಟಿ ಪೊಲೀಸ್ದು ಒಂದು ಟ್ಯಾಗ್ಲೈನ್ ಚಿಯರ್ ರೆಸ್ಪಾನ್ಸಿಬಿಲಿ ಅಂತ ನಾವೇನೋ ಬಿಡುಗಡೆ ಮಾಡಿದ್ದೀವಿ. ಆ ನಿಟ್ಟಿನಲ್ಲಿ ನಮ್ಮವರು ಕೆಲಸ ಮಾಡ್ತಾರೆ ಮತ್ತು ಜನಕ್ಕೆ ಕೂಡ ಅನುಕೂಲ. ತುಂಬ ಜನಕ್ಕೆ ಇನ್ನೂ ಕೂಡ ನಮಗೆ ಆನ್ಲೈನಲ್ಲಿ ಟಿಕೆಟ್ ಸಿಗ್ತಾ ಇದೆ ಅನ್ನೋದ್ರ ಮರೆತು ಕೂಡ ನಮ್ಗೆ ಆಫ್ಲೈನಲ್ಲಿ ಸಿಗುತ್ತೆ ಅನ್ನುವಂಥ ಹೋಪ್ಸಲ್ಲಿ ಸುಮಾರು ಜನ ಬರುವಂಥ ಚಾನ್ಸಸ್ ಇದೆ. ಅವ್ರನ್ನ ಕಂಟ್ರೋಲ್ ಮಾಡುವಂಥ ನಿಟ್ಟಿನಲ್ಲಿ ಅದು ಸಾಧ್ಯನೇ ಇಲ್ಲ. ಯಾಕೆಂದರೆ ನಾವು ಕಂಟಿನ್ಯೂಸ್ ಹೇಳಿದ್ದೀವಿ, ವಾರ್ನಿಂಗ್ ಕೂಡ ಮಾಡಿದ್ದೀವಿ, ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಮತ್ತು ನಾನು ಅದೇ ನಿಮಗೆ ಹೇಳಿದ್ದೀನಿ, ಪಿಕಪ್ ಸ್ಕ್ವಾಡ್ ಇರ್ತದೆ. ನಾವು ಯಾರಿಗೆ ಇಲ್ಲಿ ಟಿಕೆಟ್ಗೋಸ್ಕರ ರೋಡ್ ಮೇಲೆ ಕಾಯ್ದು ಅಂತ ನಾವು ರಿಕ್ವೆಸ್ಟ್ ಮಾಡ್ತೀವಿ, ಬರಬಾರ್ದು. ಬಂದರೆ ನಾವು ಇಲ್ಲಿ ಅವಕಾಶ ಇಲ್ಲ ನಿಲ್ಲಿಗೆ. ಸೊ ದಯವಿಟ್ಟು ಈ ಜಾಗದಲ್ಲಿ ಕ್ರೌಡಿಂಗ್ ಆಗೋದು ಬೇಡ. ಯಾರ ಹತ್ರ ಟಿಕೆಟ್ ಇದೆ ಖಂಡಿತ ಬನ್ನಿ, ಮ್ಯಾಚ್ ವೀಕ್ಷಿಸಿ. ಯಾರ ಹತ್ರ ಇಲ್ಲ ದಯವಿಟ್ಟು ನಿಮ್ಮ ಮನೆಯಲ್ಲಿ ಫ್ರೆಂಡ್ಸ್ ಫ್ಯಾಮಿಲಿಯವ್ರ ಜೊತೆಗೆ ಆಯಾ ಜಾಗದಲ್ಲಿ ನೀವು ನೋಡ್ಬೋದು. ನಮ್ಮ ಇಂಡಿಯನ್ ಪ್ರೀಮಿಯರ್ ಲೀಗ್ ಆರಂಭಕ್ಕೂ ಮುನ್ನವೇ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ ಆಘಾತ ಎದುರಾಗಿದೆ. ತಂಡದ ಪ್ರಮುಖ ಆಟಗಾರ ಮಹೇಂದ್ರ ಸಿಂಗ್ ಧೋನಿ ಐಪಿಎಲ್ನ ಆರಂಭಿಕ ಪಂದ್ಯಗಳಿಂದ ಹೊರಗುಳಿಯುವುದು ಖಚಿತವಾಗಿದೆ. MS ಧೋನಿ ಅವರು ಸ್ನಾಯು ಸೆಳೆತದ ಸಮಸ್ಯೆಯಿಂದ ಬಳಲುತ್ತಿದ್ದು, ಈ ಕಾರಣದಿಂದ ಐಪಿಎಲ್ನ ಮೊದಲ 2 ವಾರಗಳ ಪಂದ್ಯಗಳಿಂದ ಹೊರಗುಳಿಯಲಿದ್ದಾರೆ ಎಂದು ವರದಿಯಾಗಿದೆ. ಅಂದರೆ ರಾಜಸ್ಥಾನ್ ರಾಯಲ್ಸ್, ಪಂಜಾಬ್ ಕಿಂಗ್ಸ್ ಹಾಗೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧದ ಪಂದ್ಯಗಳಿಗೆ ಧೋನಿ ಅಲಭ್ಯರಾಗುವುದು ಬಹುತೇಕ ಖಚಿತ. ಮಹೇಂದ್ರ ಸಿಂಗ್ ಧೋನಿ ಅನುಪಸ್ಥಿತಿಯಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ವಿಕೆಟ್ ಕೀಪರ್ ಆಗಿ ಸಂಜು ಸ್ಯಾಮ್ಸನ್ ಕಾಣಿಸಿಕೊಳ್ಳಲಿದ್ದಾರೆ. ಕಳೆದ 2 ದಿನಗಳಿಂದ ಸಂಜು ಸ್ಯಾಮ್ಸನ್ ವಿಕೆಟ್ ಕೀಪಿಂಗ್ ಅಭ್ಯಾಸ ನಡೆಸುತ್ತಿದ್ದು, ಹೀಗಾಗಿ ಅವರೇ ಕೀಪಿಂಗ್ ಗ್ಲೌಸ್ ತೊಡಲಿದ್ದಾರೆ ಎನ್ನಬಹುದು. ಇನ್ನು ಸಂಪೂರ್ಣ ಫಿಟ್ನೆಸ್ ಸಾಧಿಸಿದರೆ ಮಹೇಂದ್ರ ಸಿಂಗ್ ಧೋನಿ ಏಪ್ರಿಲ್ 19ರಂದು ನಡೆಯಲಿರುವ ಮುಂಬೈ ಇಂಡಿಯನ್ಸ್ ವಿರುದ್ಧದ ಪಂದ್ಯದಲ್ಲಿ ಕಣಕ್ಕಿಳಿಯಬಹುದು. ಅಂದರೆ ಏಪ್ರಿಲ್ 15ರ ತನಕ ಧೋನಿ ವಿಶ್ರಾಂತಿ ಪಡೆಯಲಿದ್ದಾರೆ ಎಂದು ವರದಿಯಾಗಿದೆ. ಹೀಗಾಗಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಆರಂಭಿಕ ಪಂದ್ಯಗಳಲ್ಲಿ ತಲರನ್ನ ಎದುರು ನೋಡುವಂತಿಲ್ಲ. ಇತ್ತ ಧೋನಿ ಹೊರಗುಳಿದರೆ ಸರ್ಫರಾಜ್ ಖಾನ್ಗೆ ಚಾನ್ಸ್ ಸಿಗುವ ಸಾಧ್ಯತೆ ಇದೆ.
ಮಾರ್ಚ್ 30ರಂದು ಶ್ರೀಗಂಧ ಸಂಸ್ಥೆಯಿಂದ ವಿಷ್ಣು ಸಹಸ್ರನಾಮ ಹಾಗೂ ಪೂಜ್ಯ ಶ್ರೀಗಳ ಆಶೀರ್ವಚನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮ ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ನಡೆಯಲಿದೆ ಎಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಶ್ರೀಗಂಧ ಸಂಸ್ಥೆಯ ಪ್ರಮುಖರು ಮಾಹಿತಿ ನೀಡಿದರು. ಒಳ್ಳೆಯದಾಗ್ತಾ ಇರಬೇಕು. ರೀತಿಯಾಗಿರ್ತಕ್ಕಂತಹ ದುಷ್ಟ ಬಾಧೆಗಳೆಲ್ಲ ನಿವಾರಣೆ ಆಗಬೇಕು ಅಂತಕ್ಕಂತಹ ಸದುದ್ದೇಶ ಹಾಗೂ ಜಗತ್ತಿನಲ್ಲಿ ಆಗ್ತಿರ್ತಕ್ಕಂತಹ ಈ ಯುದ್ಧೋಪಾದಿಗಳೆಲ್ಲ ನಿರ್ಮೂಲನೆ ಆಗಬೇಕು. ಯಾವುದೇ ರೀತಿಯಾಗಿರ್ತಕ್ಕಂತಹ ಸಮಸ್ಯೆಗಳು ನಮ್ಮ ಭಾರತ ದೇಶದ ಯಾವ ಜನರಿಗೂ ಕೂಡ ತೊಂದರೆಗಳು ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಮ್ಮ ಶ್ರೀಗಂಧ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀಯುತ KS ಈಶ್ವರಪ್ಪನವರು, ಕರ್ನಾಟಕದ ಮಾಜಿ ಉಪಮುಖ್ಯಮಂತ್ರಿಗಳು, ಇವರು ಶ್ರೀಗಂಧ ಸಂಸ್ಥೆಯ ವತಿಯಿಂದ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳನ್ನು ಇಟ್ಕೊಂಡು ಬಂದಿರತಕ್ಕಂಥ ತಮಗೆಲ್ಲ ಗೊತ್ತಿರುವಂಥ ವಿಚಾರ. ಅದೇ ರೀತಿಯಾಗಿ ಇನ್ನು ಯಾವ ಕಾರ್ಯಕ್ರಮಗಳನ್ನು ಮಾಡಿದ್ರೆ ನಮ್ಮ ಭಾರತ ದೇಶವು ಎಲ್ಲ ಹಿಂದೂಗಳು ಕೂಡ ತಾವುಗಳು ಚೆನ್ನಾಗಿರುವಂತಹ ಯೋಗಕ್ಷೇಮದಿಂದ ಇರುವಂತಹ ಕೆಲಸಗಳು ಆಗಬೇಕು ಅಂತಹ ಯೋಚನೆಯನ್ನು ಮಾಡಿದಾಗ ವಿಷ್ಣು ಸಹಸ್ರನಾಮ ಗ್ಲೋಬಲ್ ಎಜುಕೇಷನ್ ಟ್ರಸ್ಟ್ ಹಾಗೂ ಭಜನಾ ಪರಿಷತ್ತು ಶಿವಮೊಗ್ಗ ನಗರದ ಎಲ್ಲ ಭಜನಾ ಮಂಡಳಿಗಳ ಒಕ್ಕೂಟ ಇದರ ಸಹಯೋಗದೊಂದಿಗೆ ಶ್ರೀಗಂಧ ಸಂಸ್ಥೆಯು ನಾಡಿದ್ದು 30ನೇ ತಾರೀಕು ಸೋಮವಾರ ವಿಷ್ಣು ಸಹಸ್ರನಾಮ ಪಾರಾಯಣ ಹಾಗೂ ಪೂಜ್ಯ ಶ್ರೀಗಳ ಆಶೀರ್ವಚನ ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಈ ಕಾರ್ಯಕ್ರಮ ಶಿವಮೊಗ್ಗ ನಗರದ ಕುವೆಂಪು ರಂಗಮಂದಿರದಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಪ್ರಾರಂಭವಾಗ್ತಕ್ಕಂಥದ್ದು. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಉಡುಪಿಯ ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳು ಆಗಮಿಸುತ್ತಿದ್ದಾರೆ. ಅದಲ್ಲದೆ ಬಾಳಗಾರು ಮಠದ ಅಕ್ಷೋಭ್ಯ ರಾಮಪ್ರಿಯ ತೀರ್ಥರು ಕೂಡ ಸ್ವಾಮಿಗಳು ಆಗಮಿಸ್ತಾ ಇದ್ದಾರೆ. ಇವರ ಆಶೀರ್ವಚನ ಕಾರ್ಯಕ್ರಮ ಇರ್ತಕ್ಕಂಥದ್ದು. 1200ಕ್ಕೂ ಹಾಗೂ 2000 ಒಳಗಿನ ತಾಯಂದ್ರುಗಳು ಹಾಗೂ ಪುರುಷರು ಈ ವಿಷ್ಣು ಸಹಸ್ರನಾಮ ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಯುತ KS ಈಶ್ವರಪ್ಪನವರು ವಹಿಸಿ ಈ ಕಾರ್ಯಕ್ರಮವನ್ನು ಲೋಕ ಕಲ್ಯಾಣಾರ್ಥವಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಿರತಕ್ಕಂಥದ್ದು. ಮಹಾವಿಷ್ಣುವಿನ ಅವತಾರದಲ್ಲಿ ಮಹಾವಿಷ್ಣು ಜಗತ್ತಿನಲ್ಲಿರ್ತಕ್ಕಂತಹ ಎಲ್ಲ ದುಷ್ಟಬಾಧೆಗಳನ್ನು ನಿವಾರಣೆ ಮಾಡಿರತಕ್ಕಂಥದ್ದು ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಯದ್ಯದಾಚರತಿ ಶ್ರೇಷ್ಠ ತತ್ಯದೇವೇತರೋ ಜನಃ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ ಅಂತ. ಯಾರ್ಯಾರು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾ ಹೋಗ್ತಾರೋ ಅಂತಹ ಜನರನ್ನು ನೋಡಿಕೊಂಡು ಜಗತ್ತಿನಲ್ಲಿರ್ತಕ್ಕಂಥ ಉಳಿದಂಥವರು ಕೂಡ ಒಳ್ಳೆಯ ಕೆಲಸಗಳನ್ನೇ ಮಾಡ್ತಾರೆ ಅನ್ನತಕ್ಕಂಥದ್ದು ಇದು ಕೃಷ್ಣನ ಮಾತು. ಅದಲ್ಲದೆ ಅನನ್ಯ ಚಿಂತೆಯಂತೋಮ ಯೇ ಜನ ಪರ್ಯುಪಾಸತೆ ತೇಷಾನ್ ನಿತ್ಯಾಭಿಯುಕ್ತಾನ ಯೋಗಕ್ಷೇಮಂ ವಹಾಮ್ಯಂ ಅಂತ ಕೃಷ್ಣ ಮತ್ತೊಂದು ಮಾತನ್ನು ಹೇಳ್ತಾನೆ. ಅಂದರೆ ಜಗತ್ತಿನಲ್ಲಿ ಎಲ್ಲೂ ಕಷ್ಟ ಬರುತ್ತದೆಯೋ ಅಲ್ಲಿ ನನ್ನನ್ನು ಯಾರು ಆರಾಧಿಸ್ತಾರೋ ಆ ಸಂದರ್ಭದಲ್ಲಿ ನಾನು ಉದಯಿಸಿ ಆ ಕಷ್ಟಗಳನ್ನೆಲ್ಲ ನಾಶ ಮಾಡ್ತೇನೆ ಅಂತೇಳಿ ಭಗವಂತ ಹೇಳಿದ್ದಾನೆ. ಆ ಪ್ರಕಾರವಾಗಿ ಶ್ರೀಯುತರು KS ಈಶ್ವರಪ್ಪನವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ತಾವೆಲ್ಲ ಅವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಚೆಂದ ಕಾಣಿಸಿಕೊಡಬೇಕು. ಅತ್ಯಂತ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ತಮ್ಮ ಉಪಸ್ಥಿತಿ ಬಹಳ ಮುಖ್ಯ. ತಮ್ಮ ಪತ್ರಿಕೆಯಲ್ಲಿ ಇದನ್ನು ಮೇಲ್ಪುಟದಲ್ಲೇ ಮುದ್ರಿಸಿ ಸಾರ್ವಜನಿಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮ ಬಂದು ಜಗತ್ತಿಗೆ ಒಳ್ಳೆಯದಾಗುವಂಥ ಕೆಲಸಕ್ಕೆ ತಾವುಗಳು ಕೂಡ ಶಕ್ತಿಯಾಗಿ ಸೇರಿಕೊಳ್ಬೇಕಾಗಿ ತಮ್ಮಲ್ಲಿ ಈ ಮೂಲಕ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಒಂದು ಭಾವನೆಗಳಿತ್ತು, ಇದು ಕೇವಲ ಮೇಲ್ವರ್ಗದವ್ರಿಗೆ ಮಾತ್ರ ಅಂತ. ಆದರೆ ಇಡೀ ಹಿಂದೂ ಸಮಾಜದ ಎಲ್ಲ ಸಮಾಜದವರು ಸೇರಬೇಕು ಅನ್ನೋ ಉದ್ದೇಶದಿಂದ ಎಲ್ಲ ಪ್ರಯತ್ನ ನಡೆದಿದ್ದಾರೆ. ಈಗಾಗಲೇ ಶಿವಮೊಗ್ಗ ನಗರದ ದೈವಜ್ಞ ಸಮಾಜದವರು, ಬಾಹುಸಾರ ಸಮಾಜದವರು, ಮರಾಠ ಸಮಾಜದವರು, ಆರ್ಯವೈಶ್ಯ ಸಮಾಜದವರು, ಕನಕ ಮಹಿಳಾ ಸಂಘದವರು, ಗೌಡ ಸಾರಸ್ವತ ಸಮಾಜದವರು, ಈ ರೀತಿ ಎಲ್ಲ ಹಿಂದುಳಿದ ಸಮಾಜದವರು ಕೂಡ ಈ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ತುಂಬ ಸಂತೋಷ. ಈಗಾಗಲೇ ನಮ್ಮ ಕುಮಾರಶಾಸ್ತ್ರಿಗಳು ಹೇಳಿದಂಗೆ 1200ಕ್ಕೂ ಹೆಚ್ಚಿಗೆ ಮನೆಗಳಲ್ಲಿ ಪಾರಾಯಣ ಪ್ರತಿನಿತ್ಯ ನಡೆಸ್ತಾ ಇದ್ದಾರೆ. ಹಾಗಾಗಿ ಇದೊಂದು ವಿಶೇಷವಾದ ಕಾರ್ಯಕ್ರಮ ಆಗಿರೋದ್ರಿಂದ ಇದಕ್ಕೆ ತಾವೆಲ್ಲರೂ ಕೂಡ ಬರಬೇಕು ಅನ್ನೋಂಥ ವಿಶೇಷವಾದ ಪ್ರಾರ್ಥನೆ. ಅಭ್ಯಾಸ ಆಯಿತು. ಆ ಒಂದು ಅಭ್ಯಾಸ ಸಂದರ್ಭದಲ್ಲಿ
ಸುಮಾರು 600ರಿಂದ 700 ಜನ ತಾಯಂದರಿಗೆ ಶ್ರೀಗಂಧ ವತಿಯಿಂದ ವಿಷ್ಣು ಸಹಸ್ರನಾಮದ ಬುಕ್ಕನ್ನು ಕೂಡ ನಾವು ಶ್ರೀಗಂಧ ವತಿಯಿಂದ ನಾವು ಉಚಿತವಾಗಿ ಅವರಿಗೆ ಕೊಟ್ಟಿದ್ದೀವಿ. ಸುಮಾರು 600 ಜನಕ್ಕೂ ಹೆಚ್ಚು ತಾಯಂದರು ಹೊಸದಾಗಿ ಪ್ರಾರಂಭ ಮಾಡಿರೋದು ವಿಶೇಷತೆ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಒಳ್ಳೆಯದಾಗ್ತಾ ಇಪ್ಪತ್ಮೂರು ದಿನದಲ್ಲೇ ಕೋಟ್ಯಾಧಿಪತಿಯಾದ ಮಲೆಮಾದಪ್ಪ. ಈ ಕುರಿತ ಸುದ್ದಿ ನೋಡೋಣ ಪುಟ್ಟ ವಿರಾಮದ ನಂತರ. ನಿಮ್ಮೂರಿನಲ್ಲಿ ಸಮಸ್ಯೆಗಳು ಇವೆಯಾ? ಸಂಬಂಧಪಟ್ಟವರ ಗಮನಕ್ಕೆ ತಂದ್ರೂ ಪ್ರಯೋಜನವಾಗಿಲ್ವೇ? ಹಾಗಾದ್ರೆ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ. ನಿಮ್ಮೂರಿನ ಸಮಸ್ಯೆ ಕುರಿತು ವಿಡಿಯೋ ಮಾಡಿ ಸ್ವಲ್ಪ ಮಾಹಿತಿ ನೀಡಿ. ಆ ವಿಡಿಯೋವನ್ನ ಈ ನಂಬರ್ಗೆ ಕಳುಹಿಸಿಕೊಡಿ. 9900218866. ನಿಮ್ಮ ಸಮಸ್ಯೆಗೆ ನಾವು ಧ್ವನಿಯಾಗುತ್ತೇವೆ. ವಾಟ್ಸ್ಆಪ್ ವರದಿಗಾರ. ವಿಶ್ವವಿಖ್ಯಾತ ಜೋಗ ಜಲಪಾತ, ಆಗುಂಬೆಯ ವೈಭವ, ಕೊಡಚಾದ್ರಿಯ ಸೌಂದರ್ಯ, ತುಂಗೆ ಮತ್ತು ಭದ್ರೆಯರ ಆರ್ಭಟ, ಶರಾವತಿ ನದಿಯ ವಿಹಂಗಮನೋಟ, ಮಲೆನಾಡ ಹೆಬ್ಬಾಗಿಲಿನ ಸಮಗ್ರ ಚಿತ್ರಣ, ಈಸೂರಿನ ಹೋರಾಟದ ಕಿಚ್ಚು, ಸಮಾಜವಾದಿ ನೆಲಗಟ್ಟು ರಾಜಕೀಯ ಶಕ್ತಿ ಕೇಂದ್ರ. ಮಲೆನಾಡಿನ ಸಮಗ್ರ ಸುದ್ದಿಗಳಿಗಾಗಿ ಕನ್ನಡ ಮೀಡಿಯಂ 24x7 ವೀಕ್ಷಿಸಿ. ಫೇಸ್ಬುಕ್ನಲ್ಲಿ 2 ಲಕ್ಷ ಫಾಲೋವರ್ಸ್, ಯೂಟ್ಯೂಬ್ನಲ್ಲಿ 1,90,000 ಸಬ್ಸ್ಕ್ರೈಬರ್ಸ್, ರಾಜ್ಯಾದ್ಯಂತ ಕೋಟಿ ಕೋಟಿ ವೀಕ್ಷಕರು. ಕೋಟಿ ಕೋಟಿ ವೀಕ್ಷಕರಿಗೆ ಧನ್ಯವಾದಗಳು. ನಿಮ್ಮ ಕನ್ನಡ ಮೀಡಿಯಂ 24x7. ನಿಮ್ಮೂರಿನಲ್ಲಿ ಸಮಸ್ಯೆಗಳು ಇವೆಯಾ? ಸಂಬಂಧಪಟ್ಟವರ ಗಮನಕ್ಕೆ ತಂದ್ರೂ ಪ್ರಯೋಜನವಾಗಿಲ್ವೇ? ಹಾಗಾದ್ರೆ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ. ನಿಮ್ಮೂರಿನ ಸಮಸ್ಯೆ ಕುರಿತು ವಿಡಿಯೋ ಮಾಡಿ ಸ್ವಲ್ಪ ಮಾಹಿತಿ ನೀಡಿ. ಆ ವಿಡಿಯೋವನ್ನ ಈ ನಂಬರ್ಗೆ ಕಳುಹಿಸಿಕೊಡಿ. 9900218866. ನಿಮ್ಮ ಸಮಸ್ಯೆಗೆ ನಾವು ಧ್ವನಿಯಾಗುತ್ತೇವೆ. ವಾಟ್ಸ್ಆಪ್ ವರದಿಗಾರ. ವಿಶ್ವವಿಖ್ಯಾತ ಜೋಗ ಜಲಪಾತ, ಆಗುಂಬೆಯ ವೈಭವ, ಕೊಡಚಾದ್ರಿಯ ಸೌಂದರ್ಯ, ತುಂಗೆ ಮತ್ತು ಭದ್ರೆಯರ ಆರ್ಭಟ, ಶರಾವತಿ ನದಿಯ ವಿಹಂಗಮನೋಟ, ಮಲೆನಾಡ ಹೆಬ್ಬಾಗಿಲಿನ ಸಮಗ್ರ ಚಿತ್ರಣ, ಈಸೂರಿನ ಹೋರಾಟದ ಕಿಚ್ಚು, ಸಮಾಜವಾದಿ ನೆಲಗಟ್ಟು ರಾಜಕೀಯ ಶಕ್ತಿ ಕೇಂದ್ರ. ಮಲೆನಾಡಿನ ಸಮಗ್ರ ಸುದ್ದಿಗಳಿಗಾಗಿ ಕನ್ನಡ ಮೀಡಿಯಂ 24x7 ವೀಕ್ಷಿಸಿ.
ಫೇಸ್ಬುಕ್ನಲ್ಲಿ 2 ಲಕ್ಷ ಫಾಲೋವರ್ಸ್, ಯೂಟ್ಯೂಬ್ನಲ್ಲಿ 1,90,000 ಸಬ್ಸ್ಕ್ರೈಬರ್ಸ್, ರಾಜ್ಯಾದ್ಯಂತ ಕೋಟಿ ವೀಕ್ಷಕರು. ಕೋಟಿ ವೀಕ್ಷಕರಿಗೆ ಧನ್ಯವಾದಗಳು. ನಿಮ್ಮ ಕನ್ನಡ ಮೀಡಿಯಂ 24x7. ವಿರಾಮದ ನಂತರ ನಮ್ಮ ಊರು ನಮ್ಮ ಸುದ್ದಿಗೆ ಸ್ವಾಗತ. ಚಾಮರಾಜನಗರ ಮಲೆಮಹದೇಶ್ವರ ಬೆಟ್ಟದ ಮಾದಪ್ಪನ ಕ್ಷೇತ್ರಕ್ಕೆ ಯುಗಾದಿ ಜಾತ್ರಾ ಮಹೋತ್ಸವ ಹಾಗೂ ಸರಣಿ ರಜಾ ದಿನಗಳ ಹಿನ್ನೆಲೆಯಲ್ಲಿ ಲಕ್ಷಾಂತರ ಭಕ್ತರು ಭೇಟಿ ನೀಡಿದ್ದು, ಆರಾಧ್ಯ ದೈವ ಮಾದಪ್ಪನಿಗೆ ಒಟ್ಟು ಕೋಟ್ಯಾಂತರ ರೂಪಾಯಿ ಕಾಣಿಕೆ ಸಮರ್ಪಣೆಯಾಗಿದೆ. ಕೇವಲ 23 ದಿನಗಳ ಅವಧಿಯಲ್ಲಿ ಮಾದಪ್ಪನ ಹುಂಡಿಯಲ್ಲಿ ಬರೋಬ್ಬರಿ 2.33 ಕೋಟಿ ರೂಪಾಯಿ ನಗದು ಸಂಗ್ರಹವಾಗಿದೆ. ಚಾಮರಾಜನಗರ ಜಿಲ್ಲೆ ಹಾನೂರು ತಾಲೂಕಿನ ಮಲೆಮಹದೇಶ್ವರ ಬೆಟ್ಟದ ಬಸ್ ನಿಲ್ದಾಣದ ಬಳಿಯ ವಾಣಿಜ್ಯ ಸಂಕೀರ್ಣದಲ್ಲಿ ಹುಂಡಿ ಎಣಿಕೆ ಕಾರ್ಯ ನಡೆಯಿತು. ಮಲೆಮಹದೇಶ್ವರ ಸ್ವಾಮಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಎಇ ರಘು ಅವರ ಸಮ್ಮುಖದಲ್ಲಿ ಸಿಸಿ ಕ್ಯಾಮೆರಾ ಕಣ್ಗಾವಲಿನಲ್ಲಿ ಅತ್ಯಂತ ಪಾರದರ್ಶಕವಾಗಿ ಈ ಎಣಿಕೆ ಪ್ರಕ್ರಿಯೆ ಪೂರ್ಣಗೊಂಡಿದೆ. ಇನ್ನು ಹುಂಡಿಯಲ್ಲಿ 2,33,84,201 ರೂಪಾಯಿ ನಗದು ಇದೆ. ಇನ್ನು 21 ಗ್ರಾಂ ಚಿನ್ನ, 800 ಗ್ರಾಂ ಬೆಳ್ಳಿ, ಡಿಜಿಟಲ್ ಪಾವತಿಯ ಮೂಲಕ 5,78,897 ರೂಪಾಯಿ ಸಂಗ್ರಹವಾಗಿದೆ. ದೇವನಹಳ್ಳಿ ಸಮೀಪ ಹೆದ್ದಾರಿಯಲ್ಲಿ ಸಂಭವಿಸಿದ ಭೀಕರ ಅಪಘಾತ ಜನರಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಅಪಘಾತಕ್ಕೆ ಆರ್ಟಿಒ ಅಧಿಕಾರಿಯ ನಿರ್ಲಕ್ಷ್ಯವೇ ಕಾರಣ ಎಂಬ ಆರೋಪ ಕೇಳಿಬಂದಿದೆ. ಮೂಲಗಳ ಪ್ರಕಾರ ನೆಲಮಂಗಲ ಮೂಲದ ಆರ್ಟಿಒ ಅಧಿಕಾರಿ ದಿನೇಶ್ ಕುಮಾರ್ ಡಿಕೆ ಅವರು ಕರ್ತವ್ಯ ಮುಗಿಸಿ ಹಿಂದಿರುಗುತ್ತಿದ್ದ ವೇಳೆ ಈ ಘಟನೆ ನಡೆದಿದೆ. ತಮ್ಮ ವ್ಯಾಪ್ತಿಗೆ ಸೇರಿದ ಪ್ರದೇಶದಲ್ಲಿ ವಾಹನ ತಪಾಸಣೆ ನಡೆಸಲು ಯತ್ನಿಸಿದ್ದಾರೆಂಬ ಆರೋಪ ಕೇಳಿಬಂದಿದೆ. ಜೀಪನ್ನ ರಸ್ತೆಯ ಮಧ್ಯದಲ್ಲಿ ನಿಲ್ಲಿಸಿರುವ ಅಧಿಕಾರಿಗಳು ಹೆದ್ದಾರಿಯಲ್ಲಿ ಯಾವುದೇ ಮುನ್ನೆಚ್ಚರಿಕೆ ನೀಡದೆ ಲಾರಿಯನ್ನ ತಡೆದಿದ್ದಾರೆ. ಈ ವೇಳೆ ಹಿಂಬದಿಯಿಂದ ವೇಗವಾಗಿ ಬರುತ್ತಿದ್ದ ಮತ್ತೊಂದು ಲಾರಿ ನಿಲ್ಲಿಸಿದ್ದ ವಾಹನಕ್ಕೆ ಡಿಕ್ಕಿ ಹೊಡೆದಿದೆ. ಘಟನೆ ಬಳಿಕ ಗಾಯಾಳುಗಳಿಗೆ ಸಹಾಯ ಮಾಡುವ ಬದಲು ಅಧಿಕಾರಿಗಳು ಸ್ಥಳದಿಂದ ಪರಾರಿಯಾಗಿದ್ದಾರೆ ಎಂದು ಹೇಳಲಾಗ್ತಿದೆ. ಈ ನಡೆ ಜನರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದ್ದು, ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು, ಕಾನೂನು ಜಾರಿಗೆ ಜವಾಬ್ದಾರರಾಗಿರುವ ಅಧಿಕಾರಿಗಳೇ ನಿಯಮ ಉಲ್ಲಂಘಿಸಿರುವುದಕ್ಕೆ ತೀವ್ರ ಟೀಕೆಗಳು ವ್ಯಕ್ತವಾಗ್ತಿದೆ.
ಹಾಡಹಗಲೇ ಜನಸಂಚಾರ ಇರುವ ಪ್ರದೇಶದಲ್ಲೇ ಕದಿಮರು ಮಹಿಳೆಯೊಬ್ಬರ ಮಾಂಗಲ್ಯ ಸರ ಕಿತ್ತು ಪರಾರಿಯಾದ ಘಟನೆ ನೆಲಮಂಗಲ ತಾಲೂಕಿನ ಗುಡಮಾರನಹಳ್ಳಿ ಹ್ಯಾಂಡ್ ಪೋಸ್ಟ್ ಬಳಿ ನಡೆದಿದೆ. ಈ ಘಟನೆ ಸಾರ್ವಜನಿಕರಲ್ಲಿ ಆತಂಕ ಮೂಡಿಸಿದ್ದು, ಸಂಪೂರ್ಣ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅಂಬಿಕಾ ಎಂಬುವರು ಸ್ನೇಹಿತೆಯೊಂದಿಗೆ ಬೇಕರಿ ಮುಂದೆ ನಿಂತು ಮಾತನಾಡುತ್ತಿದ್ದಾಗ ಅಲ್ಲೇ ಜ್ಯೂಸ್ ಕುಡಿಯುತ್ತಿದ್ದಂತೆ ನಟಿಸಿದ ಇಬ್ಬರು ಖತರ್ನಾಕ್ ಕದಿಮರು ಕ್ಷಣಾರ್ಧದಲ್ಲಿ ಮಹಿಳೆಯ ಕತ್ತಿಗೆ ಕೈ ಹಾಕಿ ಚಿನ್ನದ ಸರವನ್ನ ಕಿತ್ತು ಪರಾರಿಯಾಗಿದ್ದಾರೆ. ಸರ ಎಳೆದ ರಭಸಕ್ಕೆ ಮಹಿಳೆ ನೆಲಕ್ಕುರುಳಿದ್ದಾರೆ. ಸುಮಾರು 55 ಗ್ರಾಂ ತೂಕದ ಮಾಂಗಲ್ಯ ಸರವನ್ನು ಕದ್ದೊಯ್ಯಲಾಗಿದೆ. ಸರ ಕಳುವಿನ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಪೊಲೀಸರು ಆರೋಪಿಗಳ ಪತ್ತೆಗೆ ಮುಂದಾಗಿದ್ದಾರೆ. ಘಟನೆ ಕೂದೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು, ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಳ್ಳಲಾಗಿದೆ. ಪ್ರತಿ ವರ್ಷ ರಾಜ್ಯ ಸರ್ಕಾರದಿಂದ ನೀಡುವ ಮುಖ್ಯಮಂತ್ರಿ ಪದಕಕ್ಕೆ ಈ ಬಾರಿ ಶಿವಮೊಗ್ಗದ 3 ಪೊಲೀಸರು ಆಯ್ಕೆಯಾಗಿದ್ದಾರೆ. ಶಿವಮೊಗ್ಗದ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಎಸ್ ರಮೇಶ್ ಕುಮಾರ್, ಹೊಳೆಹೊನ್ನೂರು ಪೊಲೀಸ್ ಠಾಣೆಯ ಅಣ್ಣಪ್ಪ HC, ರಾಘವೇಂದ್ರ G HC ಮುಖ್ಯಮಂತ್ರಿ ಪದಕಕ್ಕೆ ಭಾಜನರಾಗಿದ್ದಾರೆ. ಸದ್ಯ ಈ 3 ಪೊಲೀಸರಿಗೆ ಶಿವಮೊಗ್ಗ SP ನಿಖಿಲ್ B ಅಭಿನಂದನೆ ಸಲ್ಲಿಸಿದ್ದಾರೆ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಚಿಕ್ಕಮಗಳೂರಿನಲ್ಲಿ ದಿಢೀರ್ ಹವಾಮಾನ ಬದಲಾವಣೆ, ಗುಡುಗು ಸಹಿತ ಭಾರೀ ಗಾಳಿ ಮಳೆ, ಧರೆಗುರುಳಿದ ದೈತ್ಯಾಕಾರದ ಮರಗಳು. ಮತಗಜಗಳ ಕಾದಾಟಕ್ಕೆ ಸಿದ್ಧವಾದ ಚಿನ್ನಸ್ವಾಮಿ ಮೈದಾನ, ಬೆಂಗಳೂರಿನಲ್ಲಿ ಇಂದು ರನ್ ಮಳೆ ಸಾಧ್ಯತೆ. IPL ಓಪನಿಂಗ್ ಪಂದ್ಯದಲ್ಲೇ ಬಲಿಷ್ಠ ತಂಡಗಳ ಕಾದಾಟ. ಮಾರ್ಚ್ 30ರಂದು ಶಿವಮೊಗ್ಗದಲ್ಲಿ ಮಾಂಸ ಮಾರಾಟ ನಿಷೇಧ, ಮಹಾವೀರ ಜಯಂತಿ ಪ್ರಯುಕ್ತ ಮಾಂಸ ಮಾರಾಟ ಬಂದ್, ನಿಯಮ ಮೀರಿದ್ರೆ ಕಠಿಣ ಕ್ರಮ ಎಂದ ಪಾಲಿಕೆ ಆಯುಕ್ತ.
ಇದಾಗಿತ್ತು ಈ ಹೊತ್ತಿನ ಸುದ್ದಿ. ಇನ್ನಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ 24/7.